ಕ್ರಿಕೆಟ್ ಅಂದ್ರೆ ಕೇವಲ ಆಟವಲ್ಲ, ಅದು ತಂಡದ ಒಗ್ಗಟ್ಟು, ಶಿಸ್ತು ಮತ್ತು ಗೆಲ್ಲಬೇಕೆಂಬ ಛಲ. ಅದೇ ಸ್ಫೂರ್ತಿಯೊಂದಿಗೆ ಇದೀಗ ಬೆಂಗಳೂರಿನ ಹೊಸ ಕ್ರಿಕೆಟ್ ತಂಡವೊಂದು ಅಂತಾರಾಷ್ಟ್ರೀಯ ಅಂಗಳಕ್ಕೆ ಸಜ್ಜಾಗಿದೆ. ಕಪಿಲ್ ದೇವ್ ಅವರ ಸಮ್ಮುಖದಲ್ಲಿ ನಡೆದ ವಿಶೇಷ ಕಾರ್ಯಕ್ರಮದಲ್ಲಿ ತಂಡದ ಆಟಗಾರರು ಮತ್ತು ಸದಸ್ಯರ ಪರಿಚಯ ಮಾಡಿಕೊಡಲಾಯಿತು. ಐಪಿಎಲ್ ತಾರೆ ವೈಶಾಖ್ ವಿಜಯ್ ಕುಮಾರ್ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಇದು ಜಿಐಟಿಒ ಪ್ರೀಮಿಯರ್ ಲೀಗ್ನ ಮೊದಲ ಸೀಸನ್ಗಾಗಿ ಸಿದ್ಧವಾಗಿರುವ ಬೆಂಗಳೂರು ಬ್ಲಾಸ್ಟರ್ಸ್. ನವರತ್ನ ಜ್ಯುವೆಲ್ಲರ್ಸ್ ಮಾಲೀಕತ್ವದ ಈ ತಂಡಕ್ಕೆ ಜೈನ್ ಸ್ಪೋರ್ಟ್ಸ್ ಪ್ರಮುಖ ಪಾಲುದಾರನಾಗಿ ಕೈಜೋಡಿಸಿದೆ. ಕ್ರೀಡೆಯ ಜೊತೆಗೆ ಸಮುದಾಯದ ಬಾಂಧವ್ಯ, ಉದ್ಯಮಶೀಲತೆ ಮತ್ತು ಯುವ ಪ್ರತಿಭೆಗಳಿಗೆ ವೇದಿಕೆ ಕಲ್ಪಿಸುವ ಉದ್ದೇಶವನ್ನು ತಂಡ ಹೊಂದಿದೆ. ಆಗಸ್ಟ್ 24ರಿಂದ ಸೆಪ್ಟೆಂಬರ್ 5ರವರೆಗೆ ಶ್ರೀಲಂಕಾದ ಕೊಲಂಬೋದಲ್ಲಿರುವ ಸಿಸಿಸಿ ಕ್ರಿಕೆಟ್ ಗ್ರೌಂಡ್ನಲ್ಲಿ ಜೆಪಿಎಲ್ ಸೀಸನ್ 1 ನಡೆಯಲಿದೆ. बहुत मजा भी आया कि रायचंद जी की स्पीच है, एक वर्ड नहीं पढ़े इनमें से और फास्ट बॉलर की तरह स्पीच दे रहे थे. अब काय को बने फास्ट बॉलर बन जाते, हमारे को तो थोड़ी सी इजीनेस हो जाता ना, पकड़ के शुरू से लेके इतना तेज बोल रहे थे. कोई जल्दी है, जाना है कि कहाँ जाना है? I think this is a great evening. We are going to celebrate. ತಂಡದ ಮಾಲೀಕ ಮಹೇಂದರ್ ಬಫ್ನಾ ಬೆಂಗಳೂರು ಬ್ಲಾಸ್ಟರ್ಸ್ನು ಕೇವಲ ಟೂರ್ನಿಗಾಗಿ ಸೀಮಿತಗೊಳಿಸದೆ ದೀರ್ಘಕಾಲೀನ ಮತ್ತು ವೃತ್ತಿಪರ ಕ್ರೀಡಾ ತಂಡವಾಗಿ ಬೆಳೆಸುವ ಗುರಿ ಹೊಂದಿರುವುದಾಗಿ ತಿಳಿಸಿದ್ದಾರೆ. ಇನ್ನು ಕಪಿಲ್ ದೇವ್ ಕೂಡ ತಂಡಕ್ಕೆ ಶುಭ ಹಾರೈಸಿದ್ದು, ಶಿಸ್ತು ಮತ್ತು ಟೀಮ್ ವರ್ಕ್ ಯಶಸ್ಸಿನ ಪ್ರಮುಖ ಅಂಶಗಳು ಎಂದಿದ್ದಾರೆ. ಒಟ್ಟಿನಲ್ಲಿ ಬೆಂಗಳೂರಿನಿಂದ ಕೊಲಂಬೋವರೆಗೆ ಕ್ರಿಕೆಟ್ ಜೋಶ್ ಹೆಚ್ಚಾಗಿದೆ. ಸಾಗರ್, ನ್ಯೂಸ್ ಟೈಮ್ಸ್, ಬೆಂಗಳೂರು.